ಬೆಂಗಳೂರಿನಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಫುಟ್ಪಾತ್ ಆಪರೇಷನ್. ಜಿಬಿಎ ಕೇಂದ್ರ ಕಚೇರಿಯ ಮಿಷನ್ ರಸ್ತೆಯಲ್ಲಿ ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆ ಇವತ್ತು ನಡೀತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಅಂಗಡಿಯ ವಸ್ತುಗಳನ್ನ ವ್ಯಾಪಾರಸ್ಥರು ಇದೀಗ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಏನು ಸಚಿವ ಕೃಷ್ಣ ಬೈರೇಗೌಡ ಅವರ ಆದೇಶದಂತೆ ಇದೀಗ ಈ ಕಾರ್ಯಾಚರಣೆ ನಿನ್ನೆಯಿಂದಲೂ ಕೂಡ ಬರದಿಂದ ಸಾಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅದು ಎರಡನೇ ದಿನಕ್ಕೆ ಇವತ್ತು ಮತ್ತೆ ಕಂಟಿನ್ಯೂ ಆಗಿರುವಂತದ್ದು. ಇವತ್ತು ಕೂಡ ಸಾಕಷ್ಟು ಕಡೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಫುಟ್ಪಾತ್ ಆಪರೇಷನ್ ಮಾಡಲಾಗ್ತಾ ಇದೆ. ಅಧಿಕಾರಿಗಳ ಜೊತೆ ಬೀದಿ ಬದಿ ವ್ಯಾಪಾರಿಗಳ ವಾಗ್ವಾದ ಕೂಡ ಮುಂದುವರೆದಿದೆ. ಇವತ್ತು ಕೂಡ ಸರ್ ಬೇಡ, ತೆರವು ಮಾಡಬೇಡಿ ಅಂತ ಮಹಿಳೆಯರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಣ್ಣೀರನ್ನ ಕೂಡ ಈ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಮಹಿಳೆಯರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಅಂಗಡಿ ಬಳಿ ಸಾಕಷ್ಟು ಮಹಿಳಾ ವ್ಯಾಪಾರಿಗಳು ಅಧಿಕಾರಿಗಳ ಬಳಿ ಗೋಳಾಡಿದ್ದಾರೆ. ಬಿಟ್ಬಿಡಿ ಸರ್, ನಾವು ಹೇಗೋ ವ್ಯಾಪಾರವನ್ನ ಮಾಡ್ಕೊಳ್ತೀವಿ, ದಯವಿಟ್ಟು ಈ ರೀತಿಯಾಗಿ ಕೆಲಸವನ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕಣ್ಣೀರನ್ನ ಕೂಡ ಹಾಕಿರುವಂತದ್ದನ್ನ ನಾವು ಗಮನಿಸಬಹುದು. ಬೆಂಗಳೂರಿನಲ್ಲಿ ಇವತ್ತು ಎರಡನೇ ದಿನಕ್ಕೆ ಈ ಫುಟ್ಪಾತ್ ಆಪರೇಷನ್ ಏನು ಮುಂದುವರೆದಿದೆ. ನಿನ್ನೆ ಕೂಡ ಸಾಕಷ್ಟು ಕಡೆಗಳಲ್ಲಿ ಮಲ್ಲೇಶ್ವರಂ, ಜಯನಗರ್ ಹಾಗೆ ಟ್ರಿನಿಟಿ ರಸ್ತೆ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಅದರಂತೆ ಇವತ್ತು ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಇದರ ಅಂಗವಾಗಿ ನಾವು ಗಮನಿಸಬಹುದು, ಅನಧಿಕೃತವಾದಂತಹ ನಾಮಫಲಕಗಳು, ಮೆಟ್ಟಿಲುಗಳು, ಹಾಗೆ OFC ಕೇಬಲ್ಗಳು, ಹಾಗೆ ಶೀಟ್ಗಳು, ಕಟ್ಟಡ, ಹಾಗೆ ತಳ್ಳುಗಾಡಿ, ಪೆಟ್ಟಿ ಅಂಗಡಿ, ತಾತ್ಕಾಲಿಕ ಶೆಡ್, ಹೀಗೆ ಸಾಕಷ್ಟು ಕಡೆಗಳಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ಫುಟ್ಪಾತ್ಗಳಲ್ಲಿ ಈ ಪೆಟ್ಟಿ ಅಂಗಡಿಗಳನ್ನ ಕೂಡ ಇಟ್ಕೊಂಡಿರ್ತಾರಲ್ವಾ, ಅದನ್ನೆಲ್ಲವನ್ನು ಕೂಡ ತೆರವು ಮಾಡಲಾಗ್ತಾ ಇದೆ. ಏನು ಸಚಿವ ಕೃಷ್ಣ ಬೈರೇಗೌಡ ಅವರು ಒಂದು ಆದೇಶವನ್ನ ಕೊಡ್ತಾರೆ, ಸ್ಟ್ರಿಕ್ಟ್ ಆಗಿ ಯಾವುದೇ ಫುಟ್ಪಾತ್ ತೆರವು ಆಗಬೇಕು, ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಆಗಿರ್ಬೋದು, ಯಾವುದೇ ರೀತಿಯಾದಂತಹ ವ್ಯಾಪಾರಗಳು ನಡಿಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನ ಆರಂಭಿಸಿರುವಂತದ್ದು. ಈ ಒಂದು ಅಭಿಯಾನ ಏನಿದೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸಾಕಷ್ಟು ಕಡೆಗಳಲ್ಲಿ ಅಧಿಕಾರಿಗಳು, ಪಾಲಿಕೆ ಸಿಬ್ಬಂದಿಗಳು ಹಾಗೆ ಪೊಲೀಸ್ ಭದ್ರತೆಯೊಂದಿಗೆ ಇವತ್ತು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ವ್ಯಾಪಾರಕ್ಕೆ ಇದು ಅಡ್ಡಿ ಆಗ್ತಾ ಇದೆ, ಹೊಟ್ಟೆಪಾಡಿಗೆ ಏನಪ್ಪಾ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಹಿಳೆಯರು ಇವತ್ತಿನ ಕಾರ್ಯಾಚರಣೆ ಸಂದರ್ಭದಲ್ಲಿ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಬಿಟ್ಬಿಡಿ ಸರ್, ಈ ರೀತಿಯಾಗಿ ಮಾಡಕ್ ಹೋಗ್ಬೇಡಿ, ಹೇಗೋ ಹೊಟ್ಟೆಪಾಡು ಜೀವನ ಕಟ್ಕೊಳ್ತಾ ಇದ್ದೀವಿ ಈ ಬೀದಿ ಬದಿ ವ್ಯಾಪಾರದಿಂದಾಗಿ, ಸೊ ನಮ್ಮ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನ ಮಾಡಬೇಡಿ, ದಯವಿಟ್ಟು ಬಿಟ್ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇರುವಂತ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏನು ಫುಟ್ಪಾತ್ ಆಪರೇಷನ್ ಸಂದರ್ಭದಲ್ಲಿ ಸಾಕಷ್ಟು ಮಾಲೀಕರು, ಫುಟ್ಪಾತ್ ವ್ಯಾಪಾರಿಗಳು ಅಧಿಕಾರಿಗಳ ಜೊತೆ ಬಂದು ಅಂದ್ರೆ ಈ ರೀತಿಯಾಗಿ ಮಾಡಬೇಡಿ, ಬಿಟ್ಬಿಡಿ ಅನ್ನುವಂಥದ್ರ ನಿಟ್ಟಿನಲ್ಲಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಏನ್ ಮಾಡೋದಕ್ಕೂ ಆಗೋದಿಲ್ಲ, ಇದೊಂದು ಆದೇಶ ಇರೋದ್ರಿಂದಾಗಿ ಇದನ್ನ ಖಂಡಿತವಾಗ್ಲೂ ನಾವು ಮಾಡಲೇಬೇಕು ಅಂತ ಅವ್ರನ್ನ ಮನವೊಲಿಸ್ತಾ ಇರುವಂತ ಸಿಬ್ಬಂದಿಗಳನ್ನ ಕೂಡ ನಾವಿದೀಗ ನೋಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಆಪರೇಷನ್ ಫುಟ್ಪಾತ್ ಏನಿದೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲೆಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ದಕ್ಷಿಣ ಪಾಲಿಕೆ ವ್ಯಾಪ್ತಿಯ 11 ಕಿಲೋಮೀಟರ್ನಲ್ಲಿ ಒತ್ತುವರಿ ತೆರವು ಇವತ್ತು ನಡೀತಾ ಇದೆ. ಜಯನಗರ ಆಗಿರ್ಬೋದು, ಬೊಮ್ಮನಹಳ್ಳಿ ಆಗಿರ್ಬೋದು, ಪದ್ಮನಾಭನಗರ, JP ನಗರ ಹಾಗೆ BTM ಲೇಔಟ್ನಲ್ಲಿ ಒತ್ತುವರಿ ತೆರವನ್ನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ತಳ್ಳುಗಾಡಿಗಳು, ಅಕ್ರಮ ಶೆಲ್ಟರ್ಗಳು, ಜಾಹೀರಾತು ಫಲಕಗಳ ತೆರವುಗಳನ್ನ, ಅಕ್ರಮ ಗೋಡೆಗಳನ್ನ, ಸಿಮೆಂಟ್ ಕಟ್ಟೆಗಳನ್ನ ಕೂಡ ತೆರವನ್ನ ಮಾಡಲಾಗ್ತಾ ಇದೆ. ಇನ್ನು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ 11 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವನ್ನ ಇವತ್ತು ಮಾಡಲಾಗ್ತಾ ಇದೆ. ಜೊತೆಗೆ ಪಾದಚಾರಿಗಳ ಸುರಕ್ಷಿತ ಸಂಚಾರಕ್ಕೆ ಅಂತ ವಿಶೇಷ ಕಾರ್ಯಾಚರಣೆ ಇದೀಗ ನಡೀತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ನಡೀತಾ ಇದೆ. ಇದರ ಜೊತೆಗೆ ಜಯನಗರ ಆಗಿರ್ಬೋದು, ಬೊಮ್ಮನಹಳ್ಳಿ ಆಗಿರ್ಬೋದು, ಪದ್ಮನಾಭನಗರ ಸೇರಿ ಹಲವು ಕಡೆ ತೆರವು ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಹಾಗೆ JP ನಗರ, BTM ಲೇಔಟ್ನಲ್ಲೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಮುಕ್ತ ಆಗಿದೆ. ಇನ್ನು ತಳ್ಳುಗಾಡಿ, ಅಕ್ರಮ ಶೆಲ್ಟರ್ಗಳು, ಜಾಹೀರಾತು ಫಲಕಗಳನ್ನು ಕೂಡ ತೆರವು ಮಾಡಲಾಗಿದೆ. ಹಾಗೆ ಅಕ್ರಮ ಗೋಡೆ, ಸಿಮೆಂಟ್ ಕಟ್ಟೆ, ಫುಟ್ಪಾತ್ ಅಡೆತಡೆಗಳನ್ನು ಕೂಡ ಸಿಬ್ಬಂದಿಗಳು ತೆರವನ್ನ ಮಾಡಿದ್ದಾರೆ. ಇನ್ನು ಸಾರ್ವಜನಿಕರ ಸುಗಮ ಓಡಾಟಕ್ಕೆ 11 ಕಿಲೋಮೀಟರ್ ರಸ್ತೆಯನ್ನ ಮುಕ್ತ ಮಾಡಲಾಗಿರುವಂತದ್ದು. ಸಚಿವ ಕೃಷ್ಣ ಬೈರೇಗೌಡ ಅವರ ನಿರ್ದೇಶನದಂತೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಆಯುಕ್ತ KN ರಮೇಶ್ ಮಾರ್ಗದರ್ಶನದಲ್ಲಿ ತೆರವು ಕಾರ್ಯಾಚರಣೆಯನ್ನ ಇದೀಗ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಬೆಂಗಳೂರಿನಲ್ಲಿ ಎರಡನೇ ದಿನಕ್ಕೆ ಫುಟ್ಪಾತ್ ಆಪರೇಷನ್ ಕಾಲಿಟ್ಟಿರುವಂತದ್ದು. ಹೀಗಾಗಿ ಎರಡನೇ ದಿನ ಕೂಡ ಸಾಕಷ್ಟು ಕಡೆಗಳಲ್ಲಿ ಅಧಿಕಾರಿಗಳು, ಬೀದಿ ಬದಿ ವ್ಯಾಪಾರಸ್ಥರು ಹಾಗೆ ಏನೇನು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅದೆಲ್ಲವನ್ನು ಕೂಡ ತೆರವು ಕಾರ್ಯಾಚರಣೆಯಲ್ಲಿ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದೇಶ ಆಗಿದೆ,
ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರು ಆಗ್ತಾ ಇದೆ, ಆಪ್ಷನ್ ಇಲ್ಲ. ಇದೊಂದೇ ಅಲ್ವಲ್ಲನಪ್ಪ, ಇದೊಂದೇ ಮಾಡ್ತಾ ಇದ್ದಾರಾ? ಇದೊಂದೇ ಮಾಡ್ತಾ ಇದ್ದಾರೆ ಜೀವನ ನೋಡಿ. ದಯವಿಟ್ಟು ನಿಮ್ ಕೈ ಮುಗ್ದೆ ಕಾಲ್ ಮುಗಿಸ್ಕೊಳ್ತೀನಿ. ಇಲ್ಲ ಸರ್, ನೋಡಿ ಸರ್, ಅವತ್ತಿಂದ ಇವತ್ತರೆಗೂ ಹ್ಞೂ ಸರ್, ಎಲ್ಲರಿಗೊಂದೇ ನೀವೇನ್ ಹೇಳಿರೋದು, ಜನ ತೊಂದರೆ ಆದ್ರೆ ಮಾತ್ರ ಅಂತ ಹೇಳಿರೋದು. ಹ್ಞೂ ಸರ್, ಇವಾಗ ಐಬರ್ ರೋಡಲ್ಲಿ ರೇಪ್ ಆಗುತ್ತೆ. ಇವಾಗ ನಾವು ಬರೋಕ್ ಮುಂಚೆ ಇಲ್ಲಿ ಗಾಡಿ ಇದ್ದಂಗೆ ಇತ್ತು ನೋಡಿ ಸರ್, ರೇಪ್ ಎಲ್ಲ ಆಗ್ತಾ ಇತ್ತು, ಎಲ್ಲ ಸ್ಟೀಲ್ಗಳು ಹಾಕಿದ್ರಿ. ಇವಾಗ ಇಲ್ಲೂ ಉಚ್ಚೆ ಕಕ್ಸಿ ಎಲ್ಲ ಮಾಡ್ತಾರೆ. ರಾತ್ರಿ ಆಗ್ಲೂ ನಾವು ನೋಡಿ ಎಲ್ಲ ಜನ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಬಿಟ್ಕೊಂಡು ದೇವಸ್ಥಾನ ತರ ಮಾಡ್ಕೊಂಡಿದೀವಿ. ನೀವು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲೋಗಿ ಸಾಯಕ್ಕೆ ಅವತ್ತಿಂದ ಇವತ್ತೊಂದವರೆಗೂ ಇದೀವಿ. ನಾವು 35 ವರ್ಷದಿಂದ ಇದೀವಿ. ನಾವೆಲ್ಲೋಗೋದು ಜೀವನಕ್ಕೆ ಯಾರು ಕೆಲಸ ಕೊಡ್ತಾರೆ? ನಮ್ಗೆ ಯಾರು ಕೆಲಸ ಕೊಡಲ್ಲ. ನಮ್ಗೆ ನಮ್ಮ ಮಕ್ಕಳು, ನಮ್ಮ ಮರಣ, ನಮ್ಮ ಮತ್ತೆ ಮಾವನ ಎಲ್ಲಿ ಬೀದಿಗೆ ಹಾಕ್ಲ ನಾನು? ದಯವಿಟ್ಟು ಹೇಳ್ರಿ, ನನ್ಗೆ ನ್ಯಾಯ ಮಾಡ್ಕೊಡಿ. ನಾನು ಇಲ್ಲಾಂದ್ರೆ ನಮ್ಮ ಕುಟುಂಬದವ್ರು ಇಲ್ಲೇ ಫುಟ್ಪಾತ್ ಮೇಲೆ ಬೆಳ್ಕೊಂಡಿದೀವಿ. ಯಾರನ್ನ ಕೇಳ್ರಿ, ಇಲ್ಲಿ ಎಲ್ಲಾರು ರಾತ್ರಿ ಎಲ್ಲ ಫುಟ್ಪಾತ್ ಮೇಲೆ ಬೆಳ್ಕೊಂಡಿದೀವಿ. ನಮ್ ಮನೇನೂ ಇಲ್ಲ, ಮಠನೂ ಇಲ್ಲ, ಆಸ್ತಿನೂ ಇಲ್ಲ, ಏನೂ ಇಲ್ಲ ನಮ್ಗೆ. ನಾವೆಲ್ಲೋಗಿ ಸಾಯನ, ನಮ್ ದಾರಿ ಮಾಡ್ಕೊಡಿ. ನಮ್ಗೆ ನೋಡಿ ಯಾರಿಗೂ ಜನಕ್ಕೆ ತೊಂದರೆ ಆಗಲ್ಲ. ಈ ಬಸ್ ಅವರು ಮೊನ್ನೆ ಲೂಬಿ ಆಗಿ ಗಾಡಿ ಇಳಿಸಿದ್ರು. ಅವ್ರಿಗೆ ಚಾಕ್ಲೇಟು, ಕಾಫಿ, ಟೀ, ಬನ್ನು, ನೀರು ಎಲ್ಲ ಕೊಟ್ಟಿದೀವಿ. ಇಲ್ಲಿ ಆಕ್ಸಿಡೆಂಟ್ ಆದ್ರೆ ಯಾರು ನೋಡ್ತಾರೆ? ಯಾರು ನೋಡಲ್ಲ, ಅವ್ರ ಪಾಡ್ದವ್ರು ಹೋಗ್ತಾರೆ. ನಾನೇ SCG ಹಾಸ್ಪಿಟಲ್ ನೋಡೋಗಿ ಎಷ್ಟು ಜನ ಕರ್ಕೊಂಡು ಹೋಗಿದ್ದೀನಿ ಅಂತ. ನಾನು ಅಂಗಡಿ ಬಿಟ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಿ ಸರ್. ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಈ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಯಾರು ನೋಡಲ್ಲ. ಈ ಆಟೋದವ್ರೆ ಮೊನ್ನೆ ಇಲ್ಲೇ ಸತ್ತೋದ ಅಯ್ಯಪ್ಪ, ಆಟೋ ಯಾರು ನೋಡ್ತಾರೆ? ಅವ್ರ ಕುಟುಂಬಕ್ಕೆ ತಾವೇ ಫೋನ್ ಮಾಡಿ ಹೇಳಿ ಅವ್ರ ಕುಟುಂಬಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ಬಂದು ಅವ್ರು ನಮ್ಗೆ ನಮಸ್ಕಾರ ಮಾಡಿ ಹೇಳ್ಬಿಡುತ್ತಾರೆ ನಮ್ಮ ಅಪ್ಪನ ಉಳಿಸ್ಕೊಟ್ರಿ ಅಂತ. ನಾನು ಏನ್ ಮಾಡ್ಲಿ? ನನ್ನ ಇಲ್ಲ ಸರ್, ಇಲ್ಲ ಸರ್, ನಮ್ಗೆ ದಾರಿ ಇಲ್ಲ. ನಮ್ಗೆ ದಯವಿಟ್ಟು ನಮ್ಗೆ ದಾರಿ ಮಾಡ್ಕೊಡಿ. ನಂಗೆ ಬೇರೆ ಜೀವನ ಗೊತ್ತಿಲ್ಲ. ಎಲ್ಲಿ ಯಾರು ನೋಡಿದ್ರು? ಇವಾಗ ಜನ ಇರೋದ್ರಿಂದ ನೋಡ್ತಾರೆ, ನಮ್ಮ ಅಂಗಡಿಗಳು ಇರೋದ್ರಿಂದ. ಆ ಪೊಲೀಸ್ಗೆ ಏನ್ ಪಾದಗಾಪ್ ಕೊಟ್ರ? ಏನು ಕೊಳ್ಳಿಲ್ವೇ? ಮತ್ತೆ ಯಾರನ್ನ ಕಾಪಾಡ್ತೀರಾ ನೀವು ಅಧಿಕಾರಿಗೆ ಬಂದು? ಚೀನಾ ದೇಶದವ್ರನ್ನ ರೈಲಲ್ಲಿ ಹೋಗ ಬನ್ನಿ ನೀವು ಇಲ್ಲಿ ಇಟ್ಕೊಳ್ಳಿ, ನಮ್ ದೇಶದಲ್ಲಿ ಇರಿ ಅಂತ ಹೇಳ್ರಿ. ಊರು ಮಕ್ಕಳೆಲ್ಲ ಬೀದಿ ಪಾಲಾಗ್ಲಿ, ಕಂಡ ದೇಶದವ್ರನ್ನ ಕರ್ಕೊಂಬಂದು ಮನೆಗೆ ಮಾಡ್ಕೊಳ್ಳಿ. ನೀವು ನಾವು ಬೀದಿ ಪಾಲಾದ್ರೂ ಪರವಾಗಿಲ್ಲ. ಇದೇನು ಇಂದಿರಾ ಗಾಂಧಿ ಮೇಲೂ? ಇಂದಿರಾ ಗಾಂಧಿ ರಾಜ್ಯನ ಇದು? ಕಾಂಗ್ರೆಸ್ ರಾಜ್ಯನ ಇದು? ದಬ್ಬಾಳಿಕೆ ರಾಜ್ಯ ಇದು ಆಗೋಗ್ಬಿಡೈತೆ. ಇಂದಿರಾ ಗಾಂಧಿ ಬಡವ್ರಿಗೆ ಉಳೋರ್ಗೆ ಭೂಮಿ ಅಂತ ಬಡವ್ರ ಕಷ್ಟ ನೋಡ್ತೀರಾ ಮಾಡಿದ್ರು. ಇವೇನ್ ಮಾಡ್ತಾ ಇದ್ದೀರಾ? ನಮ್ಮನ್ನ ಬೀದಿ ಪಾಲ್ ಮಾಡಿ ತಿಗ್ನೆ ಇಸ್ದಂಗೆ ಈ ರಕ್ತ ಈರ್ತಾ ಇದ್ದೀರಾ. ನಾವೆಲ್ಲೋಗೋಣ, ಮನೆ ಇಲ್ಲ, ಮಠ ಇಲ್ಲ. ಯಾರು ನೋಡಿದ್ರು? ಇವಾಗ ಜನ ಇರೋದ್ರಿಂದ ನೋಡ್ತಾರೆ, ನಮ್ಮ ಅಂಗಡಿಗಳು ಇರೋದ್ರಿಂದ. ಆ ಪೊಲೀಸ್ಗೆ ಏನ್ ಪಾದಗಾಪ್ ಕೊಟ್ರ? ಏನು ಕೊಳ್ಳಿಲ್ವೇ? ಮತ್ತೆ ಯಾರನ್ನ ಕಾಪಾಡ್ತೀರಾ ನೀವು ಅಧಿಕಾರಿಗೆ ಬಂದು? ಚೀನಾ ದೇಶದವ್ರನ್ನ ರೈಲಲ್ಲಿ ಹೋಗ ಬನ್ನಿ ನೀವು ಇಲ್ಲಿ ಇಟ್ಕೊಳ್ಳಿ, ನಮ್ ದೇಶದಲ್ಲಿ ಇರಿ ಅಂತ ಹೇಳ್ರಿ. ಊರು ಮಕ್ಕಳೆಲ್ಲ ಬೀದಿ ಪಾಲಾಗ್ಲಿ, ಕಂಡ ದೇಶ